ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ. ನಾವು ಈಗಾಗಲೇ ಡಿ.ಎಡ್ ಮುಗಿಸಿದ್ದೀವಿ. ಬಹಳ ದಿನಗಳಾದವು. ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಕರೆದು ಬಹಳ ದಿನ ಅಂದರೆ ಬಹಳ ವರ್ಷಗಳೇ ಕಳೆದವು. 1ರಿಂದ 5ನೇ ತರಗತಿಯವರೆಗೆ ಈ ಶಾಲೆಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಬಹಳಷ್ಟು ವಿದ್ಯಾರ್ಥಿಗಳು ಡಿ.ಎಡ್ ಮುಗಿಸಿ ಟಿ.ಇ.ಟಿಯನ್ನು ಪಾಸಾಗಿ ಈ ಹುದ್ದೆಗೆ ಸೇರಬೇಕು ಅಂತನ್ನೋ ಆಸೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಆ ಒಂದು ಕಾಯುವಿಕೆ ಈಗ ಮುಗಿದಿದೆ. ಕರ್ನಾಟಕ ಗೆಜೆಟ್ನಲ್ಲಿ ಈ ಪರೀಕ್ಷೆಯ ಕುರಿತು ಮಾಹಿತಿಯನ್ನು ಒದಗಿಸಿದ್ದಾರೆ. ಅದರ ಜೊತೆಗೆ ಆರ್ಥಿಕ ಇಲಾಖೆಯು ಕೂಡ ಈ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಬಹಳಷ್ಟು ಬೇಗ ಈ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಲ್ಲಿಯವರೆಗೆ ನಾವು ಕಾಯ್ದೇನೆ ಈ ಪರೀಕ್ಷೆಯ ಬಗ್ಗೆ ತಯಾರಿಯನ್ನು ಪ್ರಾರಂಭ ಮಾಡಬೇಕು. ಮೊದಲಿಗೆ ಈ ಹುದ್ದೆಗೆ ನಾವು ಸೇರಬೇಕು ಅಂತಂದರೆ ಕೇವಲ ಡಿ.ಡಿ.ಎ ಪಾಸಾದರೆ ಸಾಲದು, ಅದ್ರ ಜೊತೆಗೆ ಟಿ.ಇ.ಟಿಯನ್ನು ಕೂಡ ನಾವು ಪಾಸಾಗಿರಬೇಕು. ಯಾರೆಲ್ಲ ಡಿ.ಎಡ್ ಮಾಡಿ ಟಿ.ಇ.ಟಿ ಪಾಸಾಗಿದ್ದಾರೋ, ಯಾರಿಗೆಲ್ಲ ಹುದ್ದೆಯ ಅವಶ್ಯಕತೆ ಇದೆಯೋ ಅವರೆಲ್ಲ ಇವಾಗಿನಿಂದಲೇ ವ್ಯವಸ್ಥಿತವಾದ ಅಧ್ಯಯನ ಪ್ರಾರಂಭ ಮಾಡಬೇಕು. ವ್ಯವಸ್ಥಿತವಾದ ಅಧ್ಯಯನವನ್ನು ಪ್ರಾರಂಭ ಮಾಡಿದಾಗ ಮಾತ್ರ ನಾವು ಪ್ರಾಮಾಣಿಕ ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಾವು ಯಾವುದೇ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಸಫಲರಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಯನ್ನು ನಾವು ಪಡಿಬೇಕು ಅಂತಂದರೆ ವ್ಯವಸ್ಥಿತವಾದ ಅಧ್ಯಯನವನ್ನು ಪ್ರಾರಂಭ ಮಾಡಲೇಬೇಕು. ಇನ್ನು ಪರೀಕ್ಷೆ ಸಮಯದಲ್ಲಿ ಅಧ್ಯಯನ ಮಾಡದೇನೆ ಪ್ರಾರಂಭದಲ್ಲಿಯೇ ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಅಧ್ಯಯನವನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಬಹಳಷ್ಟು ದಿನಗಳಿಂದ ಅಧ್ಯಯನ ಪ್ರಾರಂಭಿಸಿದ್ದಾರೆ. ಯಾರೆಲ್ಲ ಅಧ್ಯಯನವನ್ನು ಇನ್ನೂ ಪ್ರಾರಂಭಿಸಿಲ್ವೋ ಅವರು ಇವಾಗ ಪ್ರಾರಂಭ ಮಾಡಿ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡಿದರೆ ಈ ಒಂದು ಹುದ್ದೆ ನಿಮ್ಮದೇ ಆಗಿರುತ್ತದೆ. ಈ ಪರೀಕ್ಷೆಯು ಹೇಗೆ ನಡೆಸ್ತಾರೆ, ಇದು ಯಾವ ಪತ್ರಿಕೆಗಳನ್ನು ಒಳಗೊಂಡಿದೆ, ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂತನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಸೊ ಅದನ್ನು ತಿಳ್ಕೊಂಡು ಅಧ್ಯಯನವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾವ ತರಗತಿಯಿಂದ ಯಾವ ತರಗತಿವರೆಗೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕಲಿಸುವಂತಹ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಶಾಲೆಗಳಲ್ಲಿ ಕಲಿಸಬೇಕಾದ್ರೆ ಡಿ.ಎಡ್ ಡಿಪ್ಲೊಮಾ ಇನ್ ಎಜುಕೇಷನ್ ಪಾಸಾಗಿರಬೇಕು. 2 ವರ್ಷದ ಪದವಿದು. ಇನ್ನು 4 ವರ್ಷಗಳ ಪದವಿನೂ ಇದೆ, ಅದು ಶಿಕ್ಷಕರ ಪದವಿ ಕೂಡ, ಅದು ಕೂಡ ಶಿಕ್ಷಕರ ಪದವಿ. ಅದು 2 ರೀತಿಯಾಗಿ, ವಿಶೇಷವಾಗಿ ಹೆಚ್ಚು ಜನರು ಡಿ.ಎಡ್ ಅನ್ನೇ ಮಾಡಿರ್ತಾರೆ. ಸೊ ಹೇಗಿದೆ ಇದು ಪರೀಕ್ಷೆ, ಯಾವ ರೀತಿಯಾಗಿ ನಡೆಯುತ್ತದೆ? ಮೊದಲನೇದಾಗಿ ಈ ಪರೀಕ್ಷೆ ಸಿ.ಇ.ಟಿಯನ್ನು ನಡೆಸ್ತಾರೆ. ಈ ಮುಂದೆ ಬರುವಂತಹ ಪರೀಕ್ಷೆ, ಆ ಸಿ.ಇ.ಟಿಯಿಂದ 70 ನೀವು ಗಳಿಸಿರುವ ಅಂಕಗಳಲ್ಲಿ, ಸಿ.ಇ.ಟಿಯಲ್ಲಿ ಗಳಿಸಿರುವ ಅಂಕಗಳಲ್ಲಿ 70% ಅಂಕಗಳನ್ನು ಹಾಗೂ ಟಿ.ಇ.ಟಿಯಲ್ಲಿ ಗಳಿಸಿರುವ ಅಂಕಗಳಿಂದ 20% ಅಂಕಗಳನ್ನು, ಪಿ.ಯು.ಸಿಯಲ್ಲಿ ಗಳಿಸಿರುವ ಅಂಕಗಳಲ್ಲಿ 8% ಅಂಕಗಳನ್ನು ಹಾಗೂ ಡಿ.ಎಡ್ನಲ್ಲಿ ಗಳಿಸಿದ ಅಂಕಗಳಲ್ಲಿ 2% ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಇವುಗಳನ್ನೇ
ನಿಮಗೆ ಕೊನೆಯ ಮೆರಿಟ್‌ನಲ್ಲಿ ನಿಮ್ದೆಷ್ಟು ಪ್ರತಿಶತ ಆಯಿತು ಅಂತನ್ನೋದನ್ನು ಪರಿಗಣನೆಗೆ ತೆಗೆದುಕೊಂಡು ನಿಮ್ಮ ಆಯ್ಕೆಯನ್ನು ಮಾಡಲಾಗುತ್ತದೆ. ಇನ್ನು ಯಾರೆಲ್ಲ ಇಲ್ಲಿ 2 ರೀತಿಯಾದ ಶಿಕ್ಷಕರ ಪದವಿಯನ್ನು ಪಡೆದಿರ್ತೀರಿ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಡಿ-ಎಡ್ ಅನ್ನು ಮಾಡಿರ್ತೀರಿ. ಒಂದು ವೇಳೆ ನೀವು ಡಿ-ಎಡ್ ಅನ್ನು ಮಾಡದೇ ಇದ್ರೆ 4 ವರ್ಷಗಳ ಶಿಕ್ಷಕರ ಪದವಿ ಇದೆ. ಆ 4 ವರ್ಷಗಳ ಶಿಕ್ಷಕರ ಪದವಿಯನ್ನು ಸೇರ್ಕೊಂಡ್ರೆ ಅಂದ್ರೆ ಬಿ-ಎಲ್-ಇ-ಡಿ ಅಥವಾ ಬಿ-ಎ-ಇ-ಡಿ ಅಥವಾ ಬಿ-ಎಸ್-ಸಿ ಇ-ಡಿ ಈ ಪದವಿಯನ್ನು ನೀವು ಪಡೆದಿದ್ದೇ ಆದರೆ ಇಲ್ಲಿ ಸೇಮ್ ಆಗಿರುತ್ತದೆ. ಇಲ್ಲಿ ಕೂಡ ಸಿ-ಇ-ಟಿ 70% ಪರಿಗಣನೆ ತೆಗೆದುಕೊಳ್ತಾರೆ. ಇನ್ನು ಟಿ-ಇ-ಟಿ 20% ಪರಿಗಣನೆಗೆ ತೆಗೆದುಕೊಳ್ತಾರೆ. ಇಲ್ಲಿ ಈ ಪದವಿ ಶಿಕ್ಷಕರ ಪದವಿ 4 ವರ್ಷಗಳ ಶಿಕ್ಷಕರ ಪದವಿ ಏನಿದೆ, ಈ ಪದವಿಯನ್ನು ಪಡೆದವರ 10% ಪರಿಗಣನೆ ತೆಗೆದುಕೊಂಡು ನಿಮ್ಮ ವೇಟೇಜನ್ನು ಮಾಡಿ, ಆ ಒಂದು ಆಧಾರದ ಮೇಲೆ ನಿಮ್ಮ ಆಯ್ಕೆಯನ್ನು ಮಾಡಲಾಗುತ್ತದೆ. ಸೊ, ಮೊದಲನೇದಾಗಿ ನಾವು ನಂದು ಟಿ-ಟಿ ಮುಗಿದಿದೆ, ನಾನು ಡಿ-ಎಡ್ ಪಾಸ್ ಆಗಿದ್ದೀನಿ ಅಂದಾಗ ಅಧ್ಯಯನವನ್ನು ಸ್ಟಾರ್ಟ್ ಮಾಡಲೇಬೇಕು. ಎಷ್ಟು ಹುದ್ದೆಗಳಿವೆ ಅಂತಂದರೆ ಹೆಚ್ಚು ಕಡಿಮೆ ಆಗಬಹುದು. ಕಲ್ಯಾಣ ಕರ್ನಾಟಕದಲ್ಲಿ 800 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಪ್ರದೇಶದಲ್ಲಿ 100 ಹುದ್ದೆಗಳು, ಒಟ್ಟು 900 ಹುದ್ದೆಗಳು ಈಗ ಗೆಜೆಟ್‌ನಲ್ಲಿ ನಮೂದಿಸಿದ್ದಾರೆ ಅದನ್ನು. ವಯೋಮಿತಿ ಎಷ್ಟಿದೆ? ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ವಯೋಮಿತಿ ಎಷ್ಟಿದೆ? ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ. ಇನ್ನು 2ಎ, 2ಬಿ, 3ಎ, 3ಬಿ ಅಭ್ಯರ್ಥಿಗಳಿಗೆ 41 ವರ್ಷ. ಇದು ಗರಿಷ್ಠ ವಯಸ್ಸು. ಇನ್ನು ಎಸ್-ಸಿ, ಎಸ್-ಟಿ ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷಗಳು ಗರಿಷ್ಠ ವಯೋಮಿತಿ. ಸೊ, ಈ ವಯೋಮಿತಿಯ ಒಳಗೆ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅಧ್ಯಯನವನ್ನು ಪ್ರಾರಂಭ ಮಾಡಬಹುದು. ಈ ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಅಧ್ಯಯನವನ್ನು ಮಾಡಿ ಹುದ್ದೆಯನ್ನು ನಿಮ್ಮದಾಗುತ್ತೆ. ಇನ್ನು ಇದು ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ವಿಷಯ. ಇದೆಲ್ಲ ಆಯಿತು. ಇಲ್ಲಿವರೆಗೆ ನಾವು ಡಿ-ಎಡ್ ಪಾಸ್ ಆಗಿದ್ವಿ, ಟಿ-ಟಿನೂ ಪಾಸ್ ಆಗಿದ್ವಿ, ಅಧ್ಯಯನನೂ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಭಾಳಷ್ಟು ಜ್ಞಾನ ಇದೆ ನನ್ನ ಹತ್ರ, ಎಲ್ಲ ವಿಷಯಗಳು ಬರುತ್ತೆ. ಆದರೆ ಈ ಪರೀಕ್ಷೆಯ ರಿಕ್ವೈರ್ಮೆಂಟ್ ಏನಿದೆ, ಇವಾಗ ಏನಾಗಿದೆ, ಈಗ ವಿಭಾಗ ಏನು ಮಾಡಬೇಕಾಗಿದೆ ನಿಮಗೆ ಅಂತಂತಂದರೆ, ನಮ್ಮಲ್ಲಿ ಇರುವಂತಹ ವಿಷಯಗಳನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಬೇಕಾಗಿದೆ. ಈ ಪರೀಕ್ಷೆಯು ಏನು ಬಯಸುತ್ತದೆ? ನನ್ನಲ್ಲಿ ಇರುವಂತಹ ಜ್ಞಾನದಲ್ಲಿ ಈ ಪರೀಕ್ಷೆಯು ಬಯಸುವ ವಿಷಯಗಳು ಯಾವುವು ಅಂತನ್ನೋದನ್ನು ತಿಳ್ಕೊಂಡಿರಬೇಕು. ಪ್ರಮುಖವಾಗಿ 3 ಪತ್ರಿಕೆಗಳಿವೆ ಇಲ್ಲಿ. 3 ಪತ್ರಿಕೆಗಳನ್ನು ಇದೆ. ಪೇಪರ್ 1, ಪೇಪರ್ 2, ಪೇಪರ್ 3. ಈ ಪೇಪರ್ 1 ಪತ್ರಿಕೆ ಇನ್ನು 2 ರೀತಿಯಾಗಿ ಇಲ್ಲಿವರೆಗೆ ನೀವು ಟಿ-ಇ-ಟಿಯಲ್ಲಿ ಕೇವಲ ವಸ್ತುನಿಷ್ಠ ಪರೀಕ್ಷೆ ಇತ್ತು. ಅಲ್ಲಿ OMR ಶೀಟ್ ಕೊಡ್ತಾರೆ. ಅದರಲ್ಲಿ ನೀವು ಕೇವಲ ಗುರುತು ಮಾಡಬೇಕು. 4 ಆಪ್ಷನ್ಸ್‌ಗಳಿರುತ್ತವೆ. ಅದನ್ನು ಮಾಡಿದಿರಿ. ಆದರೆ ಇಲ್ಲಿ ವಿವರಣಾತ್ಮಕ ಪರೀಕ್ಷೆಯನ್ನು ಇದೆ. ವಸ್ತುನಿಷ್ಠ ಪರೀಕ್ಷೆನೂ ಇದೆ. ಅಬ್ಜೆಕ್ಟಿವ್ ಟೈಪ್ ಕ್ವೆಷನ್ಸ್‌ಗಳು ಇರುತ್ತವೆ. ಇನ್ನು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಇದ್ದು, ಆ ವಿವರಣಾತ್ಮಕ ಉತ್ತರ ಕೂಡ ಬಯಸುವಂತಹ ಪತ್ರಿಕೆ ಕೂಡ ಇಲ್ಲಿವೆ. ಅದು ಮೊದಲನೇ ಪತ್ರಿಕೆ ಸಾಮಾನ್ಯ ಪತ್ರಿಕೆ. ಸೊ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ನೀವು ಮೊದಲು. ಇದು ಇಂಪಾರ್ಟೆಂಟ್ ಇವಾಗ. ಇಲ್ಲಿವರೆಗೆ ನೀವು ಇದನ್ನು ಮುಗಿಸಿರ್ತೀರಿ. ಡಿ-ಎಡ್ ಮತ್ತು ಟಿ-ಇ-ಟಿ ಪಾಸ್ ಆಗಿರ್ತೀರಿ. ಇದು ಇಂಪಾರ್ಟೆಂಟು. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್. ಇದು 150 ಅಂಕಗಳನ್ನು ಹೊಂದಿದೆ. ಹೆಚ್ಚೆಚ್ಚು ಈ ಪತ್ರಿಕೆಯಲ್ಲಿ ನೀವು ಏನು ಮಾಡಬೇಕಾಗಿದೆ? ಅಂಕಗಳನ್ನು ಪಡಿಬೇಕಾಗಿದೆ. ಎಷ್ಟಾಯಿತು ಅಷ್ಟು 150 ಅಂದರೆ 150 ಅಂಕಗಳನ್ನು ಕೂಡ ಪಡೆದರೆ ಏನು ಇಟ್ ವಾಸ್ ಬೆನಿಫಿಟ್. ನಿಮಗೆ ಇದರಿಂದ ಅನುಕೂಲನೇ ಆಗುತ್ತದೆ. ಈ ಪರೀಕ್ಷೆ ಅಂದರೆ ಈ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಯಾವೆಲ್ಲ ವಿಷಯಗಳನ್ನ ಹೊಂದಿದೆ? ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್,
ಪ್ರಾರಂಭದಲ್ಲಿಯೂ ಕೂಡ ನಿಮಗೆ ಗೊತ್ತು ಜನರಲ್ ನಾಲೆಡ್ಜ್ ಅದು ಆ ವಿಷಯ ನಮಗೆ ಗೊತ್ತಿರಬೇಕು. ಸ್ಟಡಿ ಮಾಡಬೇಕು ನಾವು ಜನರಲ್ ಆಗಿ ಸ್ಟಡಿ ಮಾಡ್ಕೊಂಡು ಬೇಕು. ಈ ಸಾಮಾನ್ಯ ಜ್ಞಾನ ಅದರ ಬಗ್ಗೆ ತಿಳುವಳಿಕೆ ನಮಗೆ ಬೇಕು. ಸಿಸ್ಟಮ್ಯಾಟಿಕ್ ಆಗಿ ಏನಿದೆ ಜನರಲ್ ನಾಲೆಡ್ಜ್ ಅಂತನ್ನೋದನ್ನ ಆ ಸಿಲೆಬಸ್ಸನ್ನ ಈ ಸಿಲೆಬಸ್ಸನ್ನ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪುಸ್ತಕಗಳನ್ನ ಇಟ್ಕೊಂಡು ಒಂದು ಕಡೆ ಜೋಡಿಸಿಟ್ಕೊಂಡು ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಚೈಲ್ಡ್ ಸೈಕಾಲಜಿ, ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಇನ್ನು ಭಾಷೆಗಳಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಈ 2 ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನ ಬೇಕು. ಮೌಲ್ಯ ಶಿಕ್ಷಣ, ಮಾರಲ್ ಎಜುಕೇಷನ್, ಹೆಲ್ತ್ ಎಜುಕೇಷನ್, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ನಾಲೆಡ್ಜ್, ಗಣಕಯಂತ್ರ ಶಿಕ್ಷಣ. ಅದರ ಬಗ್ಗೆ ಅಧ್ಯಯನವನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇದು ಪತ್ರಿಕೆ 1. ಈ ಪತ್ರಿಕೆ ಏನಾಗಿದೆ 150 ಅಂಕಗಳಿಗೆ ಇದೆ. ಇದು ಆಬ್ಜೆಕ್ಟಿವ್ ಟೈಪ್. ಪತ್ರಿಕೆ 1 ಆಬ್ಜೆಕ್ಟಿವ್ ಟೈಪ್ ಪೇಪರ್. ಪತ್ರಿಕೆ 2 2 ಮಾದರಿಯ 2 ಭಾಗಗಳನ್ನ ಒಳಗೊಂಡಿದೆ. ಪತ್ರಿಕೆ 2 ಒಂದು ವಸ್ತುನಿಷ್ಠ ಮಾದರಿ, ಇನ್ನೊಂದು ವಿವರಣಾತ್ಮಕ ಮಾದರಿ. ಈ ಪತ್ರಿಕೆ 2 ಪತ್ರಿಕೆ 1 150 ಅಂಕಗಳಿಗೆ ಇದೆ. ಪತ್ರಿಕೆ 2 ಕೂಡ 150 ಅಂಕಗಳಿಗೆ ಇದೆ. ಆದರೆ ಇಲ್ಲಿ ಪತ್ರಿಕೆ 2ರಲ್ಲಿ 50 ಅಂಕಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಿವೆ. 50 ಅಂಕಗಳ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿವೆ. ಇನ್ನು 100 ಅಂಕಗಳ ವಿವರಣಾತ್ಮಕ ಉತ್ತರಗಳನ್ನು ಬಯಸುವಂಥ ಪ್ರಶ್ನೆಗಳಿವೆ ಅಂತ. ಅಂದರೆ ಪತ್ರಿಕೆ 2 ವಸ್ತುನಿಷ್ಠ ಮಾದರಿಯಲ್ಲಿ ಎಷ್ಟು ಅಂಕಗಳು ಇರ್ತವೆ ಅಂತಾರೆ 50 ಅಂಕಗಳು. ವಿವರಣಾತ್ಮಕ ಮಾದರಿಯಲ್ಲಿ 100 ಅಂಕಗಳು ಇರ್ತವೆ. ಅಲ್ಲಿ ವಿಷಯ ಒಂದೇ, ಸಬ್ಜೆಕ್ಟ್ ಒಂದೇ. ಅಂದರೆ ಪತ್ರಿಕೆ 2 ಯಾವ ವಿಷಯಗಳನ್ನ ಒಳಗೊಂಡಿದೆ? ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಇದು ಅಧ್ಯಯನ ಮಾಡ್ಕೊಳ್ಬೇಕಿಲ್ಲಿ ಪತ್ರಿಕೆ 2ರಲ್ಲಿ. ಗಣಿತ ಹೇಗೆ ನಾವು ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಜ್ಞಾನ ಇವೆಲ್ಲ ವಿಷಯಗಳು ಅಲ್ಲಿದೆಯೋ ಪತ್ರಿಕೆ 1ರಲ್ಲಿ, ಪತ್ರಿಕೆ 2ರಲ್ಲಿ ಇರುವಂತಹ ವಿಷಯ ಯಾವುದು ಅಂತಂದರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಈ ವಿಷಯಗಳು ಪತ್ರಿಕೆ 2ರಲ್ಲಿ ಇವೆ. ಇದನ್ನು ಅಧ್ಯಯನ ಮಾಡಿ ನೀವು ಎಕ್ಸಾಮ್ಗೆ ಹೋದಾಗ ಅಲ್ಲಿ 50 ಅಂಕಗಳು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, 50 ಅಂಕಗಳು ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿರುತ್ತವೆ. ಇನ್ನು 100 ಅಂಕಗಳು ಡಿಸ್ಕ್ರಿಪ್ಟಿವ್ ಮಾದರಿಯ ಅಂಕಗಳು ನಿಮಗೆ ಸಿಗ್ತವೆ. ಅದು ವಿವರಣಾತ್ಮಕವಾಗಿ ಬರೀಬೇಕು. ಒಂದು ಪ್ರಶ್ನೆ ಇರುತ್ತದೆ, ಯಾವ ರೀತಿಯಾಗಿ ನಾವು ಶಾಲೆಯಲ್ಲಿ ಬರಿತಾ ಇದ್ವಿ ಹಾಗೆ ಪ್ರಶ್ನೆಗೆ ಉತ್ತರವನ್ನು ಅಲ್ಲಿ ಬರೀಬೇಕು. ಇದು ಪತ್ರಿಕೆ 2. ಇನ್ನು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ಇದು ಕೂಡ 100 ಅಂಕಗಳ ಪತ್ರಿಕೆಯಾಗಿದ್ದು ವಿವರಣಾತ್ಮಕ ಮಾದರಿಯ ಪತ್ರಿಕೆಯಾಗಿದೆ. ಈ ರೀತಿಯಾದ ಉತ್ತರಗಳನ್ನ ಇಲ್ಲಿ ಬರೀಬೇಕು ನಾವು. ಕನ್ನಡ ಭಾಷಾ ಪ್ರಾವೀಣ್ಯತೆ, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ. ಕನ್ನಡ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು. ಹೀಗೆ ಒಟ್ಟು 400 ಅಂಕಗಳು. ಪತ್ರಿಕೆ 1ರಲ್ಲಿ 150 ಅಂಕಗಳು, ಪತ್ರಿಕೆ 2ರಲ್ಲಿ 150 ಅಂಕಗಳು, ಪತ್ರಿಕೆ 3ರಲ್ಲಿ ಒಂದು 100 ಅಂಕಗಳು. ಒಟ್ಟು 400 ಅಂಕಗಳಿಗೆ ಪರೀಕ್ಷೆಯನ್ನು ನೀವು ಬರೀಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕು. ಹಾಗೆಯೇ ಇದರಲ್ಲಿ ಎಷ್ಟಾಯಿತು ಅಷ್ಟು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಬೇಕು. ಆವಾಗ ಮಾತ್ರ ಈ ಹುದ್ದೆ ನಿಮ್ಮದಾಗಿರುತ್ತದೆ. ಹೆಚ್ಚು ಕಾಯ್ದೇನೆ ನಾಳೆ ಅಂತನ್ನೋದೇನೆ ಇವಾಗಿನಿಂದಲೇ ಅಧ್ಯಯನವನ್ನು ಪ್ರಾರಂಭ ಮಾಡಿ. ಆವಾಗ ಮಾತ್ರ ಈ ಹುದ್ದೆ ನಿಮ್ಮದಾಗಿರುತ್ತದೆ. ನಿಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ, ಏನು ಮಾಡಿ, ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ. ಈಗ ನೋಟಿಫಿಕೇಶನ್ ಆಗುತ್ತೆ. ಕೆಲವೊಂದು ದಿನಗಳಲ್ಲಿ ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸ್ತಾರೆ. ಅಧಿಸೂಚನೆ ಹೊರಡಿಸಿದ ನಂತರ ಅರ್ಜಿಯನ್ನು ಸಲ್ಲಿಸಿ ಇವಾಗಲಿಂದ ಅಧ್ಯಯನ ಪ್ರಾರಂಭ ಮಾಡಿ. ಮತ್ತು ಪರೀಕ್ಷೆಯನ್ನು ಸರಿಯಾಗಿ ಬರೆದು
ಈ ಹುದ್ದೆಯನ್ನು ನೀವು ಪಡೀಬಹುದು. ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ.